ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿನಯ್ ಕುಲಕರ್ಣಿ ಕೋರ್ಟ್ನಲ್ಲಿರೋ ವಿನಯ್ ಕುಲಕರ್ಣಿಗೆ ಈಗ ಫುಲ್ ಟೆನ್ಷನ್ ಅಂತ ಅನಿಸ್ತಾ ಇದೆ. ಇನ್ನು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿನಯ್ ಕುಲಕರ್ಣಿ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕೋರ್ಟ್ನಲ್ಲಿರುವ ವಿನಯ್ ಕುಲಕರ್ಣಿಗೆ ಫುಲ್ ಟೆನ್ಷನ್ ಆಗಿದೆ. ವಿನಯ್ ಕುಲಕರ್ಣಿ ನೋಡಿ ಕುಟುಂಬಸ್ಥರು ಕೂಡ ಒಂದ್ ಕಡೆ ಗೋಳಾಟವನ್ನ ಮಾಡ್ತಾ ಇದ್ದಾರೆ. ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಿನಯ್ ಕುಲಕರ್ಣಿಗೆ ಫುಲ್ ಟೆನ್ಷನ್ ಆಗಿದೆ. ವಿನಯ್ ಕುಲಕರ್ಣಿ ನೋಡಿ ಕುಟುಂಬಸ್ಥರು ಒಂದ್ ಕಡೆ ಗೋಳಾಟವನ್ನ ಮಾಡ್ತಾ ಇದ್ದಾರೆ. ಕುಟುಂಬಸ್ಥರ ಭೇಟಿಗೆ ಈಗಾಗಲೇ ಅವಕಾಶವನ್ನ ಮಾಡಿಕೊಟ್ಟಿದೆ. ಇನ್ನು ಒಂದ್ ಕಡೆ ಜೈಲು ಸಿಬ್ಬಂದಿ ಕೋರ್ಟ್ ಆವರಣದಲ್ಲಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಕುಟುಂಬಸ್ಥರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯೋಗೇಶ್ ಗೌಡ ಕೊಲೆ ಕೇಸ್ನ ತೀರ್ಪು ಕೂಡ ಪ್ರಕಟವಾಗಲಿದೆ. ಅಪರಾಧಿಗಳಿಗೆ ಶಿಕ್ಷೆ ಪ್ರಮಾಣವನ್ನ ನಿಗದಿಪಡಿಸಿ ತೀರ್ಪನ್ನ ಪ್ರಕಟಿಸಲಿದ್ದಾರೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿನಯ್ ಕುಲಕರ್ಣಿ ಸೇರಿ 17 ಅಪರಾಧಿಗಳ ಕುಟುಂಬಸ್ಥರು ಕೂಡ ಅಲ್ಲಿ ಬಂದಿದ್ದಾರೆ. 17 ಅಪರಾಧಿಗಳ ಕುಟುಂಬಸ್ಥರು ಕೂಡ ಈಗ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಒಂದ್ ಕಡೆ ವಿನಯ್ ಕುಲಕರ್ಣಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿದೆ. ಹಾಗಾದ್ರೆ ನನಗೆ ಏನ್ ಶಿಕ್ಷೆ ಸಿಗಬಹುದು, ವಿನಯ್ ಕುಲಕರ್ಣಿಗೆ ಎಷ್ಟು ಶಿಕ್ಷೆಯಾಗುತ್ತೆ ಅನ್ನೋದು ಇವತ್ತು ಪ್ರಕಟವಾಗಲಿದೆ. ಇನ್ನು ಬೆಂಗಳೂರು ಧಾರವಾಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಮಾಜಿ ಸಚಿವ ಹಾಗೂ ಹಾಲಿ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಸೇರಿ 17 ಅಪರಾಧಿಗಳಿಗೆ ಶಿಕ್ಷೆಯ ಪ್ರಮಾಣ ಇವತ್ತು ಪ್ರಕಟವಾಗುತ್ತೆ. ಇದೇನು ಕೆಲವೇ ಕ್ಷಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಪ್ರಕಟಿಸಲಿದ್ದಾರೆ ಜಡ್ಜ್ ಗಜಾನನ್ ಭಟ್ ಅವರು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಜಯ್ ಕುಮಾರ್, ಇಲ್ಲಿ ನೋಡ್ತಾ ಇರಬಹುದು ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಿನಯ್ ಕುಲಕರ್ಣಿಗೆ ಒಂದ್ ಕಡೆ ತುಂಬಾ ಟೆನ್ಷನ್ ಕಾಡ್ತಾ ಇದೆ. ಹಾಗಾದ್ರೆ ಏನ್ ಇವ್ರಿಗೆ ಶಿಕ್ಷೆ ಸಿಗ್ಬೋದು, ಗಲ್ಲು ಶಿಕ್ಷೆನಾ ಅಥವಾ ಜೀವಾವಧಿ ಶಿಕ್ಷೆನಾ, ಏನ್ ಶಿಕ್ಷೆ ಸಿಗ್ಬೋದು ಅನ್ನೋದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗುತ್ತೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಖಂಡಿತವಾಗ್ಲೂ ಏನು ಈಗಾಗ್ಲೇ ಅಲ್ಲಿ ಕೋರ್ಟ್ ಆವರಣದಲ್ಲೂ ಕೂಡ ಈಗಾಗಲೇ ಎಲ್ಲ ಅಪರಾಧಿಗಳು ಕೂಡ ಇರುವಂತದ್ದು. ಅವರನ್ನ ನೋಡೋದಕ್ಕೂ ಕೂಡ ಅವರ ಕುಟುಂಬಸ್ಥರು ಕೂಡ ಬಂದಿದ್ದಾರೆ. ಅವರ ಕುಟುಂಬಸ್ಥರು ಕೂಡ ಈಗ ಅವ್ರ ಜೊತೆ ಅಲ್ಲಿ ಮಾತನಾಡೋದಕ್ಕೂ ಕೂಡ ಈಗಾಗಲೇ ಜೈಲು ಸಿಬ್ಬಂದಿ ಕೂಡ ಬಿಟ್ಟಿದ್ದಾರೆ. ಇನ್ನು ಚಿಕ್ಕ ಮಕ್ಕಳ ಜೊತೆ ಕೂಡ ಅವರೆಲ್ಲರೂ ಕೂಡ ಬಂದು ಈಗಾಗಲೇ ಅಲ್ಲೂ ಕೂಡ ಇರುವಂತದ್ದು. ಅಂದ್ರೆ ಒಂದ್ ರೀತಿ ಬೇಜಾರ್ನಲ್ಲೂ ಕೂಡ ಇದ್ದಾರೆ. ಯಾಕಂದ್ರೆ ಇವತ್ತು ಕೂಡ ಎಷ್ಟು ಶಿಕ್ಷೆಯ ಪ್ರಮಾಣ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗತ್ತೆ. ಆ ಒಂದು ನಿಟ್ಟಲ್ಲೂ ಕೂಡ ಈಗಾಗಲೇ ಎಲ್ಲ ರೀತಿಯಾದಂತಹ ಮಾತುಕತೆಗಳನ್ನ ಕೂಡ ಮಾಡ್ತಿದ್ದಾರೆ. ಇನ್ನು ಕಾನೂನು ಹೋರಾಟವನ್ನ ನಾವು ಯಾವ ರೀತಿ ಮಾಡ್ಬೇಕು ಅಂತಾನು ಕೂಡ ಮುಂದೆ ಏನು ಮಾತಾಡ್ತಿದ್ದಾರೆ. ಅದರ ಜೊತೆಗೆ ಈಗಾಗಲೇ ತೀರ್ಪನ್ನು ಕೂಡ ಈಗಾಗಲೇ 12:30 ಸುಮಾರಿಗೆ ಏನೋ ನ್ಯಾಯಾಧೀಶರು ಕೂಡ ಈಗಾಗಲೇ ಕಾಯ್ದಿರ್ತಿದ್ದಾರೆ. ಹೀಗಾಗಿ 12:30 ಅಥವಾ 1 ಗಂಟೆ ಅಷ್ಟೊತ್ತಿಗೂ ಕೂಡ ಬಹುತೇಕವಾಗಿ ಯಾರ್ಯಾರಿಗೆ ಎಷ್ಟು ಶಿಕ್ಷೆಯ ಪ್ರಮಾಣ ಅನ್ನೋದನ್ನು ಕೂಡ ಎಲ್ಲ ಅಪರಾಧಿಗಳ ಮುಂದೆನೆ ಕೂಡ ಏನೋ ಸಂತೋಷ್ ಗಜಾನನ ಭಟ್ ಏನಿದ್ದಾರೆ ನ್ಯಾಯಾಧೀಶರು, ಅವರೇ ಕೂಡ ವಿಚಾರಗಳನ್ನು ಕೂಡ ಹೇಳ್ತಾರೆ. ನಿಮಗೆ ಯಾವ್ಯಾವ ವಿಚಾರಕ್ಕೆ ಇಲ್ಲಿ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ನಿಮ್ಮನ್ನ ಇಲ್ಲಿ ಅಪರಾಧಿಯನ್ನ ಮಾಡಲಾಗಿದೆ, ನಿಮಗೆ ಎಷ್ಟು ವರ್ಷಗಳ ಶಿಕ್ಷೆ ಅನ್ನೋದು ಕೂಡ ಅಲ್ಲಿ ಹೇಳ್ತಾರೆ. ಸಾಕಷ್ಟು ಕುತೂಹಲದಿಂದ ಸಾಕಷ್ಟು ಬೇರೆ ಬೇರೆ ವಕೀಲರು ಕೂಡ ಅಲ್ಲಿ ಬಂದು ಕಾಯ್ತಾ ಇದ್ದಾರೆ ಜಡ್ಜ್ಮೆಂಟ್ಗೋಸ್ಕರ. ಈಗಾಗಲೇ ಕೆಲವೇ ಕ್ಷಣಗಳಲ್ಲೂ ಕೂಡ ಈ ಒಂದು ಶಿಕ್ಷೆಯ ಪ್ರಮಾಣ ಪ್ರಕಟ ಆಗತ್ತೆ ಅನ್ನುವ ಒಂದು ಎಲ್ಲಾ ವಿಚಾರಗಳು ಕೂಡ ಸದ್ಯ ಗೊತ್ತಾಗ್ತಿರುವಂತದ್ದು. ಅಂಕಿತ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಮಾಹಿತಿಗೆ.